ಬಳ್ಳಾರಿ ನಗರದಲ್ಲಿರುವ ಜನಾರ್ದನ ರೆಡ್ಡಿ ನಿವಾಸದ ಮುಂಭಾಗದಲ್ಲಿ ನಿನ್ನೆ ರಾತ್ರಿ ಆಗಿರುವ ಸಂಘರ್ಷದಲ್ಲಿ ಒಬ್ಬರ ಜೀವ ಬಲಿಯಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ಒಂದ್ ಕಡೆ ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ಜಂಟಿಯಾಗಿ ಸುದ್ದಿಗೋಷ್ಠಿ ಮಾಡ್ತಾರೆ. ಮತ್ತೊಂದು ಕಡೆ ನಾರಾ ಭರತ್ ರೆಡ್ಡಿ ಬೆಂಬಲಿಗರು ಕೂಡ ಇವತ್ತು ಸುದ್ದಿಗೋಷ್ಠಿ ಮಾಡಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ 10:00ವರೆಗೆ ಎರಡೂ ಕಡೆ ಕೂಡ ಪ್ರೆಸ್ ಮೀಟ್ ಅಂತೆ. ಸದ್ಯ ಬೂದಿ ಮುಚ್ಚದ ಕೆಂಡದ ಪರಿಸ್ಥಿತಿ ಬಳ್ಳಾರಿ ನಗರದಲ್ಲಿ. ಸಂಘರ್ಷದ ಹಿನ್ನೆಲೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿದೆ. ಕೆಲವೇ ಕ್ಷಣಗಳಲ್ಲಿ ರೆಡ್ಡಿ ಮತ್ತು ಶ್ರೀರಾಮುಲು ಪ್ರೆಸ್ ಮೀಟ್ ಇದೆ. ಬಳ್ಳಾರಿ ನಗರದ ನಕ್ಷತ್ರ ಹೋಟೆಲ್ನಲ್ಲಿ ಪತ್ರಿಕಾಗೋಷ್ಠಿಯನ್ನ ಆಯೋಜನೆ ಮಾಡಲಾಗಿದೆ. ಇನ್ನೊಂದು ಕಡೆ ಜಿಲ್ಲಾ ಕಾಂಗ್ರೆಸ್ ಘಟಕದಿಂದಲೂ ಕೂಡ ಸುದ್ದಿಗೋಷ್ಠಿ ಪ್ರಾರಂಭ ಆಗುತ್ತೆ ಕೆಲವೇ ಕ್ಷಣಗಳಲ್ಲಿ. ಹಾಗಾಗಿ ಕೆಲವೇ ಕ್ಷಣದಲ್ಲಿ ಕಾಂಗ್ರೆಸ್ ಮುಖಂಡರ ಆರೋಪ ಏನು, ಈ ಕಡೆ ಗಾಲಿ ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ವರ್ಷನ್ ಏನು ಈ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಅವರವರ ವರ್ಷನ್ಗಳನ್ನ ಅವರು ನಿನ್ನೆಯಿಂದಲೂ ಕೂಡ ಪ್ರಸ್ತಾಪ ಮಾಡ್ತಿದ್ದಾರೆ ಬಿಡಿ. ಆದ್ರೆ ಈಗ ಅಧಿಕೃತವಾಗಿ ಸುದ್ದಿಗೋಷ್ಠಿ ಮಾಡೋ ಮೂಲಕ ತಮ್ಮ ವಿಚಾರಗಳನ್ನ ಪ್ರೆಸ್ ಮೀಟ್ ಮೂಲಕ ಜನರ ಮುಂದೆ ಇಡುವ ಪ್ರಯತ್ನಗಳು ಎರಡೂ ಕಡೆಯಿಂದಲೂ ಕೂಡ ಆಗುತ್ತೆ ಅಂತ. ಈಗ ನೀವೇನೇ ಆರೋಪ ಪ್ರತ್ಯಾರೋಪಗಳನ್ನ ಮಾಡಿದ್ರು ಕೂಡ ಒಬ್ಬನ ಜೀವ ಬಲಿ ಆಯ್ತಲ್ಲ, ಈಗೇನ್ ಕ್ಲಾರಿಟಿ ಕೊಟ್ಟು ಏನ್ ಪ್ರಯೋಜನ? ಇಷ್ಟೆಲ್ಲ ಪರಿಸ್ಥಿತಿ ವಿಕೋಪಕ್ಕೆ ಹೋಗೋ ಮಟ್ಟಿಗೆ ನೀವು ಇಬ್ರು ನಡೆದುಕೊಂಡಿದ್ದೀರಾ. ಎರಡೂ ಕಡೆ ಕೂಡ ಈ ರೀತಿ ಪರಿಸ್ಥಿತಿ ಇತ್ತು ಅಂತ ಗೊತ್ತಿದ್ದು ಕೂಡ ಹೆಂಗೆ ಪಾಲಿಗೆ ಅಲೌ ಮಾಡ್ತು ಬ್ಯಾನರ್ಗಳನ್ನ ಕಟ್ಟೋದಕ್ಕೆ ಆ ಜಾಗದಲ್ಲಿ ಅನ್ನೋದು ಪ್ರಶ್ನೆ. ಅದ್ರ ಜೊತೆಗೆ ಪರಿಸ್ಥಿತಿ ವಿಕೋಪಕ್ಕೆ ಹೋದ ಬಳಿಕ ಪೊಲೀಸರು ದೌಡಾಯಿಸ್ತಾರೆ, ಪರಿಸ್ಥಿತಿನ ಕಂಟ್ರೋಲ್ಗೆ ತರುವಂತ ಪ್ರಯತ್ನಗಳಾಗುತ್ತೆ. ಆದ್ರೂ ಕೂಡ ನಾರಾ ಭರತ್ ರೆಡ್ಡಿ ಅವರ ಅಂಗರಕ್ಷಕರು ಅಲ್ಲಿ ಫೈರ್ ಮಾಡ್ತಾರೆ, ತಮ್ಮ ಆತ್ಮರಕ್ಷಣೆ ಅಂತ ಹೇಳ್ತಿದ್ದಾರೆ. ಬಟ್ ಅದು ಕರೆಕ್ಟ್ ವೇನಾ? ಇದು ಕೂಡ ಪ್ರಶ್ನೆ ಇದೆ, ಗೊತ್ತಿಲ್ಲ. ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗಬೇಕು ಈ ಕ್ಷಣಕ್ಕೆ. ಹಾಗಾಗಿ ಎರಡೂ ಕಡೆ ಕೂಡ ಈಗ ಪ್ರೆಸ್ ಮೀಟ್ ಇರೋದ್ರಿಂದ ಕುತೂಹಲ ಇದೆ, ಅವರವರ ವರ್ಷನ್ಗಳು ಏನು ಈ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಅಂತ. ಸೊ ಆರಂಭದಿಂದಲೂ ಕೂಡ ಹೇಳ್ತಾ ಇದ್ದೀವಿ, ಗಲಾಟೆ ಪ್ರಾರಂಭ ಆಗಿದೆ ವಾಲ್ಮೀಕಿ ಪ್ರತಿಮೆಯ ಅನಾವರಣ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಬ್ಯಾನರ್ಗಳನ್ನ ಕಟ್ಟೋ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇನ್ನೊಂದು ವಿಚಾರ ಗಮನಿಸಬೇಕು, ಆಲ್ರೆಡಿ ಬಳ್ಳಾರಿ ನಗರದಾದ್ಯಂತ ಬ್ಯಾನರ್ಗಳನ್ನ ಕಟ್ಟಿದ್ದಾರೆ. ಅದೇ ರೀತಿ ಶಾಸಕ ಜನಾರ್ದನ ರೆಡ್ಡಿ ಅವರ ನಿವಾಸದ ಮುಂಭಾಗದಲ್ಲೂ ಬ್ಯಾನರ್ಗಳನ್ನ ಕಟ್ಟಲಾಗಿತ್ತು. ನಮ್ಮ ಮನೆ ಮುಂದೆ ಯಾಕೆ ಬ್ಯಾನರ್ ಕಟ್ಟಿದ್ದೀರಾ ಅಂತ ಅದನ್ನ ಜನಾರ್ದನ ರೆಡ್ಡಿ ಅವರು ತಮ್ಮ ಬೆಂಬಲಿಗರಿಗೆ ಹೇಳೋ ಮೂಲಕ ಅದನ್ನ ತೆರವು ಮಾಡಿದ್ರು. ತೆರವಾದ್ರೂ ಕೂಡ ಮತ್ತೆ ಬ್ಯಾನರ್ ಕಟ್ಟೋದಕ್ಕೆ ನಾರಾ ಭರತ್ ರೆಡ್ಡಿ ಅವರು ಹೇಳಿದ್ರು ಅನ್ನೋ ಕಾರಣಕ್ಕೆ ಅಲ್ಲೇ ಕೂತ್ಕೊಂಡು ಬ್ಯಾನರ್ ಕಟ್ಸೋದಕ್ಕೆ ಮುಂದಾದ್ರಂತೆ. ಹಂಗಾಗಿ ಸಂಘರ್ಷ ಉಂಟಾಗಿದ್ದು. ರಾಜಶೇಖರ್ ಬಲಿಯಾಗಿದ್ದು ಯಾರ ಗುಂಡೇಟಿಗೆ ಈ ಕ್ಷಣಕ್ಕೂ ಅದು ಪ್ರಶ್ನೆ ಇದೆ. ಗಾಳಿಯಲ್ಲಿ ಗುಂಡು ಹಾರಿಸಿದ್ದ ಭರತ್ ರೆಡ್ಡಿ ಆಪ್ತನ ಗನ್ಮ್ಯಾನ್. ಪರಿಸ್ಥಿತಿ ನಿಯಂತ್ರಣ ಮಾಡೋದಕ್ಕೆ ಈ ಕಡೆ ಪೊಲೀಸರು ಕೂಡ ಗೋಲಿಬಾರ್ ನಡೆಸಿದ್ರು. ಹಂಗಾಗಿ ವ್ಯಕ್ತಿ ಬಲಿಯಾಗಿದ್ದು ಪೊಲೀಸರ ಗುಂಡೇಟಿಗೋ ಅಥವಾ ಗನ್ಮ್ಯಾನ್ ಫೈರ್ಗೋ, ಯಾರ ಗುಂಡೇಟಿಗೆ ವ್ಯಕ್ತಿ ಬಲಿ ಅನ್ನೋದ್ರ ಬಗ್ಗೆ ಈಗ ತನಿಖೆ ಪ್ರಾರಂಭ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಫೈರಿಂಗ್ ಮಾಡಿರೋ ಸ್ಪಾಟ್ ನಲ್ಲೇ ಖಾಕಿ ತಲಾಶ್ ಕೂಡ ಮುಂದುವರೆದಿದೆ. ರಾಜಶೇಖರ್ ಮೃತಪಟ್ಟ ಸ್ಥಳ ಮತ್ತು ರಕ್ತದ ಕಲೆಯನ್ನ ಸಂಗ್ರಹಿಸಿಕೊಳ್ಳಲಾಗಿದೆ. ಗಾಯಗೊಂಡವರ ಸ್ಥಳ ಮತ್ತು ರಕ್ತದ ಕಲೆ ಮಾದರಿಯನ್ನ ಸಂಗ್ರಹಿಸಿದ್ದಾರೆ ಪೊಲೀಸರು. ಆಲ್ರೆಡಿ ಮಹತ್ವದ ಸಾಕ್ಷ್ಯವನ್ನ ಆ ಜಾಗದಲ್ಲೇ ಪೊಲೀಸರು ಕಲೆ ಹಾಕೋದಕ್ಕೆ ಮುಂದಾಗ್ತಿದ್ದಾರೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಗೊತ್ತಿಲ್ಲ, ನಿನ್ನೆ ಸಂಘರ್ಷ ಉಂಟಾಗಿದ್ದು ನಿಜ. ಪರಿಸ್ಥಿತಿನ ಹತೋಟಿಗೆ ತರೋದಕ್ಕೆ ಪೊಲೀಸರು ಬಂದ್ರು, ಗೋಲಿಬಾರ್ ನಡೆಸೋದಕ್ಕೆ ಮುಂದಾದ್ರು. ಹಂಗಾಗಿ ಅವರು ಕೂಡ ಫೈರ್ ಮಾಡಿದ್ದಾರೆ. ಈ ಕಡೆ ನಾರಾ ಭರತ್ ರೆಡ್ಡಿ ಅವರ ಅಂಗರಕ್ಷಕರು ಕೂಡ ಫೈರ್ ಮಾಡಿದ್ರಂತೆ. ಹಂಗಾಗಿ ಯಾವ ಫೈರಿಂಗ್ ನಲ್ಲಿ ರಾಜಶೇಖರ್ ಬಲಿಯಾದ್ರು, ಯಾರ ಗುಂಡೇಟಿಗೆ ಬಲಿಯಾದ್ರು, ಈ ಪ್ರಶ್ನೆಗೆ ಉತ್ತರ ಸಿಗಬೇಕಾಗುತ್ತೆ. ಆ ಉತ್ತರ ಕಂಡು ಹಿಡ್ಕೊಳ್ಳೋ ನಿಟ್ಟಿನಲ್ಲೇ ಪೊಲೀಸರ ತನಿಖೆ ಎಲ್ಲ ಆಯಾಮದಲ್ಲೂ ಕೂಡ ಸಾಕ್ತಾ ಇದೆ ಅಟ್ ಪ್ರೆಸೆಂಟ್ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇರೋದು. ಬಟ್ ಒಂದಂತೂ ಅರ್ಥ ಆಗಲ್ಲಪ್ಪ, ಏನೇ ರಾಜಕೀಯ ವಿಚಾರಗಳಿದ್ರೂ ಕೂಡ ಈ ಬ್ಯಾನರು ಬಂಟಿಂಗ್ಸ್ ಎಲ್ಲ ಕಟ್ಟೋದಕ್ಕೆ ಬೆಂಬಲಿಗರೇ ಬೇಕು, ಕಾರ್ಯಕರ್ತರೇ ಬೇಕು ಪಕ್ಷದ್ದು. ಅವ್ರನ್ನ ಮುಂದೆ ಬಿಟ್ಕೊಂಡು ಇವರು ಹಿಂದೆ ನಿಂತ್ಕೊಂಡು ತಮ್ಮ ಪ್ರತಿಷ್ಠೆ, ತಮ್ಮ ಜಿದ್ದಾಜಿದ್ದು, ತಮ್ದೇನೇನಿದೆಯೋ ಎಲ್ಲವನ್ನ ಕೂಡ ಸಾಬೀತು ಮಾಡ್ಕೊಳ್ಳೋದಕ್ಕೆ ನಮ್ಮ ಜನಪ್ರತಿನಿಧಿಗಳು ಮುಂದಾಗ್ತಾರೆ. ಒನ್ಸ್ ಅಗೇನ್ ಇಲ್ಲಿ ಬಲಿಯಾಗೋದು ಅದೇ ಪಕ್ಷದ ಕಾರ್ಯಕರ್ತರು, ಅದೇ ಪಕ್ಷದ ಬೆಂಬಲಿಗರು. ತಮ್ಮ ತಮ್ಮ ಪ್ರತಿಷ್ಠೆ, ತಮ್ಮ ಜಿದ್ದಾಜಿದ್ದಿ, ಕುಟುಂಬಗಳ ಮಧ್ಯೆ ವೈಮನಸ್ಸಿದೆ, ಅದು ರಾಜಕೀಯ ವಿಚಾರದಲ್ಲೂ ಕೂಡ ವೈಮನಸ್ಸಿದೆ. ಈ ಸಂದರ್ಭದಲ್ಲಿ ತಮ್ಮ ಬೆಂಬಲಿಗರನ್ನ ಮುಂದೆ ಬಿಟ್ಕೊಂಡು ತಮ್ಮ ಪ್ರತಿಷ್ಠೆಯನ್ನ ಪ್ರೂವ್ ಮಾಡ್ಕೊಂಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದೇ ಕಾಡ್ತಾ ಇರುವಂತ ಪ್ರಶ್ನೆ. ಬಳ್ಳಾರಿಯಲ್ಲಿ ಪ್ರೀ ಪ್ಲಾನ್ ಮಾಡಿಯೇ ಜಗಳ ಮಾಡಿದ್ದಾರೆ. ಗಲಾಟೆ ಮಾಡೋದಕ್ಕೆ ಮೊದಲೇ ಕಲ್ಲುಗಳನ್ನ ತಂದಿಟ್ಕೊಂಡಿದ್ರಂತೆ. ಅಂದ್ರೆ ಇದು ಪ್ರೀ ಪ್ಲಾನ್ಡ್ ಅನ್ನುವಂತ ಆರೋಪ. ಬೇಕು ಅಂತಲೇ ಕಾಲು ಕೆರೆದುಕೊಂಡು ಬಂದು ಗಲಾಟೆ ಮಾಡಿದ್ದಾರೆ. ಬಳ್ಳಾರಿಯಲ್ಲಿ ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಇವರು ಕೂಡ ಆರೋಪಿತರೇ ಈಗ. ಅಂದ್ರೆ ಇವ್ರ ಮೇಲೂ ಕೂಡ ಆರೋಪ ಇದೆ. ಭರತ್ ರೆಡ್ಡಿ ಅವರ ಮನೆ ಬಳಿ ಬ್ಯಾನರ್ ಹಾಕೊಳ್ಳಿ, ಅದನ್ನ ಬಿಟ್ಟು ನಮ್ಮ ತಮ್ಮನ ಮನೆ ಹತ್ರ ಹಾಕಿದ್ ಯಾಕೆ ಬ್ಯಾನರ್? ಈ ಪ್ರಶ್ನೆಯನ್ನ ಸೋಮಶೇಖರ್ ರೆಡ್ಡಿ ಅವರು ಮಾಡ್ತಿದ್ದಾರೆ. ಸತೀಶ್ ರೆಡ್ಡಿ ಬಂದು ಒಂದಲ್ಲ 4 ಬ್ಯಾನರ್ ಹಾಕ್ಸಿದ್ದಾರೆ ಅಂತ ಆರೋಪ.
ನಮ್ಮ ಕಾರ್ಯಕರ್ತರು ಬೇಡ ಅಂತ ಹೇಳದ ಮೇಲೆ ಯಾಕೆ ಗಲಾಟೆ ಮಾಡಿದ್ರಿ? ಗಲಾಟೆ ತೆಗಿಬೇಕು, ಇಲ್ಲಿ ಗಲಭೆ ಎಬ್ಬಿಸ್ಬೇಕು ಅಂತಾನೆ ನೀವು ಪ್ಲಾನ್ ಮಾಡಿ ಬಂದಿದ್ರಿ ಅಂತ ಸೋಮಶೇಖರ್ ರೆಡ್ಡಿ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ಭರತ್ ರೆಡ್ಡಿ ಅವರ ಮೇಲೆ. ಅಂದ್ರೆ ಬೇಕು ಅಂತಲೇ ಶಾಂತಿ ಕದಡುವ ಪ್ರಯತ್ನಗಳಾಯ್ತು, ಬೇರೆ ಉದ್ದೇಶದಿಂದಲೇ ಜನಾರ್ದನ ರೆಡ್ಡಿ ಅವರ ಮನೆ ಮುಂಭಾಗದಲ್ಲಿ ಬ್ಯಾನರ್ ಕಟ್ಟೋದಕ್ಕೆ ಅಂತ ಬಂದಿದ್ರು. ತಮ್ಮ ಮನೆ ಮುಂದೆ ಹಾಕೊಳ್ಳಿ, ನಗರದಾದ್ಯಂತ ಹಾಕೊಳ್ಳಿ, ಬಳ್ಳಾರಿಯಲ್ಲಿ ಎಲ್ಲ ಬೇಕಾದ್ರೂ ಹಾಕೊಳ್ಳಿರಿ, ನಮ್ಮ ತಮ್ಮನ ಮನೆ ಮುಂದೆ ಯಾಕೆ ಹಾಕೊಳ್ಬೇಕಿತ್ತು ಅನ್ನೋದನ್ನ ಸೋಮಶೇಖರ್ ರೆಡ್ಡಿ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಸೊ ಹಂಗಾಗಿ ಇದೆಲ್ಲವೂ ಕೂಡ ಪ್ರೀ ಪ್ಲಾನ್ಡ್. ಗಲಾಟೆ ಆಗೋಕು ಮುನ್ನ ಕಲ್ಲುಗಳು ತಂದಿಟ್ಕೊಂಡಿದ್ರಂತೆ ಭರತ್ ರೆಡ್ಡಿ ಅವರ ಬೆಂಬಲಿಗರು. ಇಂಥದ್ದೊಂದು ಆರೋಪವನ್ನ ಸೋಮಶೇಖರ್ ರೆಡ್ಡಿ ಮಾಡ್ತಿದ್ದಾರೆ. ಯಾರ್ ಕಲ್ ತಂದಿಟ್ಕೊಂಡಿದ್ರು, ಯಾರು ಪ್ರೀ ಪ್ಲಾನ್ ಮಾಡಿದ್ರು, ಹೆಂಗ್ ಗಲಾಟೆ ಆಯ್ತು, ಗಲಾಟೆ ಉದ್ದೇಶ ಏನು, ಜಸ್ಟ್ ಪ್ರತಿಮೆ ಅನಾವರಣ ವಿಚಾರನ, ಬ್ಯಾನರ್ ಕಟ್ಟೋ ವಿಚಾರನ, ಅದನ್ನ ಹೊರತುಪಡಿಸಿ ಬೇರೆ ವಿಚಾರಗಳು ಕೂಡ ಇದೆಯಾ ಇಲ್ಲಿ? ಇದು ಪ್ರಶ್ನೆ ಇರೋದು. ಪೊಲೀಸರ ತನಿಖೆಯಿಂದಲೇ ಅದೆಲ್ಲವೂ ಕೂಡ ಗೊತ್ತಾಗ್ಬೇಕು. ಹಂಗಾಗಿ ಅಲ್ಲಿ ತನಕ ವೇಟ್ ಮಾಡಲೇಬೇಕು. ಬಟ್ ಹಿಂಗೆ ಆರೋಪಗಳನ್ನ ಕೇಳಿಸ್ಕೊಳ್ಬೇಕು ಅಲ್ಲಿ ತನಕ. ಅದು ಪ್ರೊಹಿಬಿಟೆಡ್ ಅಲ್ಲ. ಇದು ಏನಿದೆ ಈ ಗುಂಡು ತಗಲಿದೆಯಲ್ಲ ಅದು ಪ್ರೊಹಿಬಿಟೆಡ್ ಬುಲೆಟ್. ಈಗ ನೀವು ಏನು ಹೇಳ್ತೀರಿ ಸರ್? ಹಿಂದೆ ಗಲಾಟೆ ಆಯ್ತಾರೆ, ಒಂದು ಸಣ್ಣ ಬ್ಯಾನರ್ ಥರ ಇಷ್ಟೊಂದು ಆಗ್ಬೇಕಿತ್ತು. ನಾನು ಒಂದೇ ಮಾತು ಹೇಳ್ತೀನಿ, ನೀನು ನಿಮ್ಮ ಮನೆ ಹತ್ರ ಬಳ್ಳಾರಿ ಎಲ್ಲ ಹಾಕೋ ಬ್ಯಾನರ್. ನಿನ್ನ ಆಲ್ರೆಡಿ ಬ್ಯಾನರ್ MLA ಅಂತೇಳಿ ಕರಿತಾ ಇದ್ದಾರೆ ಜನ ಅಷ್ಟೇ. ಬ್ಯಾನರ್ನಲ್ಲಿ ಸಿಗ್ತಾನೆ, ಬೇರೆ ಕಡೆ ಸಿಗಲ್ಲ ಅಂತೇಳಿ. ಆಮೇಲೆ ನಮ್ಮ ಮನೆ, ತಮ್ಮನ ಮನೆ ಹತ್ರ ಬಂದು ಅದು ಫೆನ್ಸಿಂಗ್ ದಾಟಿ ಆ ಕಡೆ ಅಂದ್ರೆ ನಮ್ಮ ಬಾರ್ಡರ್ ದಾಟಿ ನೀನು ಬಂದು ಬ್ಯಾನರ್ ಹಾಕ್ತಿ ಅಂತಂದ್ರೆ ನಮ್ಗೆ ಹೆಂಗಾಗುತ್ತೆ? ಅದು ಬೇಡ, ನೀವು ರೋಡ್ ಕಡೆ ಹಾಕೊಡ್ರಪ್ಪ, ನಮ್ಗೇನು ತೊಂದರೆ ಇಲ್ಲ ಅಂತ ಹೇಳಿದೀವಿ. ಆದ್ರೂ ಕೂಡ ಬೇಕಂತೇಳಿ ಅವನು ಸತೀಶ್ ರೆಡ್ಡಿ ಬಂದು ಚೇರಲ್ಲಿ ಕುಂತು 10 ಮಂದಿ 20 ಮಂದಿನ ಕರ್ಕೊಂಡ್ಬಂದು ನಾನು ಬ್ಯಾನರ್ ಹಾಕ್ಸ್ತೀನಿ ಅಂತೇಳಿ 4 ಹಾಕ್ಸಿದ್ರೆ, ಒಂದೋಗಿ 4 ಹಾಕ್ಸಿದ್ರೆ ಮತ್ತೆ ನಮ್ಮವರು ತೆಗಿತಾರೆ, ಹುಡುಗರು ಬಿಡಲ್ಲ, ತೆಗೆದ್ರು. ಹಂಗಾಗಿ ನೂಗ್ಲಾಗಿದೆ ಎಲ್ಲ. ಕಲ್ಲಿದಾಗ ನನಗೆ ಕೂಡ ಕಲ್ಲು ಬೇಟ್ ಬಿದ್ದಿದೆ ಇಲ್ಲಿ ಹಿಂದೆ. ಅಲ್ಲಿ ತೊಂದರೆ ಇಲ್ಲ. ಅವರು ರೆಡಿಯಾಗಿ ಬಂದಿರೋದು ಪ್ರೀ ಪ್ಲಾನ್ಡ್. ಯಾವಾಗ ಬೆಳಿಗ್ಗೆ ಆ ಬ್ಯಾನರ್ ತೆಗಿ ಅಂತ ಹೇಳಿದ್ವೋ ಅವಾಗ್ಲಿದ್ದ ಪ್ಲಾನ್ ಮಾಡ್ಕೊಂಡೇ ಬಂದಿರೋದು. ಅವ್ರು ಏನ್ ಕಲ್ಲುಗಳು ಹಾಕಿದ್ದಾರೋ ಅದನ್ನ ತಗೊಂಡು ನಮ್ಮವ್ರು ನೋಡಿ. ಒಂದು ಅವರ ಫ್ಯಾಮಿಲಿ ಹಿಸ್ಟ್ರಿ ತಗೊಂಡ್ರೆ ಅವರು ಎಲ್ಲ ಒಬ್ರಿಗೊಬ್ರು ಜಗಳ ಇಟ್ಟು ಇದು ಮಾಡೋದೇ ಅವರು ಫ್ಯಾಮಿಲಿ ಹಿಸ್ಟ್ರಿ. ಅದು ಯಾಕೆ ಸುಲ್ತಾನ್ ರೆಡ್ಡಿ ಒಂದೇ ಸಾರಿ MLA ಆಗಿದ್ದಾನೆ ಅಂದ್ರೆ ಅದು ನಾವು ಅರ್ಥ ಮಾಡ್ಕೋಬೇಕು ಇರುತ್ತೆ. ಅದು ಪ್ರೊಹಿಬಿಟೆಡ್ ಅಲ್ಲ. ಇದು ಏನಿದೆ ಈ ಗುಂಡು ತಗಲಿದೆಯಲ್ಲ ಅದು ಪ್ರೊಹಿಬಿಟೆಡ್ ಬುಲೆಟ್. ಈಗ ನೀವು ಏನು ಹೇಳ್ತೀರಿ ಸರ್? ಹಿಂದೆ ಗಲಾಟೆ ಆಯ್ತಾರೆ, ಒಂದು ಸಣ್ಣ ಬ್ಯಾನರ್ ಥರ ಇಷ್ಟೊಂದು ಆಗ್ಬೇಕಿತ್ತು. ನಾನು ಒಂದೇ ಮಾತು ಹೇಳ್ತೀನಿ, ನೀನು ನಿಮ್ಮ ಮನೆ ಹತ್ರ ಬಳ್ಳಾರಿ ಎಲ್ಲ ಹಾಕೋ ಬ್ಯಾನರ್. ನಿನ್ನ ಆಲ್ರೆಡಿ ಬ್ಯಾನರ್ MLA ಅಂತೇಳಿ ಕರಿತಾ ಇದ್ದಾರೆ ಜನ ಅಷ್ಟೇ. ಬ್ಯಾನರ್ನಲ್ಲಿ ಸಿಗ್ತಾನೆ, ಬೇರೆ ಕಡೆ ಸಿಗಲ್ಲ ಅಂತೇಳಿ. ಆಮೇಲೆ ನಮ್ಮ ಮನೆ, ತಮ್ಮನ ಮನೆ ಹತ್ರ ಬಂದು ಅದು ಫೆನ್ಸಿಂಗ್ ದಾಟಿ ಆ ಕಡೆ ಅಂದ್ರೆ ನಮ್ಮ ಬಾರ್ಡರ್ ದಾಟಿ ನೀನು ಬಂದು ಬ್ಯಾನರ್ ಹಾಕ್ತಿ ಅಂತಂದ್ರೆ ನಮ್ಗೆ ಹೆಂಗಾಗುತ್ತೆ? ಅದು ಬೇಡ, ನೀವು ರೋಡ್ ಕಡೆ ಹಾಕೊಡ್ರಪ್ಪ, ನಮ್ಗೇನು ತೊಂದರೆ ಇಲ್ಲ ಅಂತ ಹೇಳಿದೀವಿ. ಆದ್ರೂ ಕೂಡ ಬೇಕಂತೇಳಿ ಅವನು ಸತೀಶ್ ರೆಡ್ಡಿ ಬಂದು ಚೇರಲ್ಲಿ ಕುಂತು 10 ಮಂದಿ 20 ಮಂದಿನ ಕರ್ಕೊಂಡ್ಬಂದು ನಾನು ಬ್ಯಾನರ್ ಹಾಕ್ಸ್ತೀನಿ ಅಂತೇಳಿ 4